ಸ್ನೇಹಿತರೆ ನಾವು ಬಂದು ಈಗ ಟಿಪ್ಪು ಅರಮನೆ ಒಳಗಡೆಗೆ ಸ್ನೇಹಿತರೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ವಿಜಯದ ನೆನಪಿಗಾಗಿ ಕಟ್ಟಿಸಿದಂಥ ಒಂದು ಬೇಸಿಗೆ ಅರಮನೆ. ಟೀಕು ಮತ್ತೆ ಮಹಾಗನಿಯನ್ನು ಉಪಯೋಗಿಸಿ ಕಟ್ಟಿರುವಂಥ ಅರಮನೆ ಇದು ಟಿಪ್ಪು ಸುಲ್ತಾನ್ ಉಪಯೋಗಿಸಿದಂಥ ಪೀಠೋಪಕರಣಗಳು, ಸುಖವಾಗಿ ಕೂತ್ಕೊಳ್ಳುವಂಥ ಆಸನದ ವ್ಯವಸ್ಥೆ ನೋಡ್ಬೋದು. ಅದು ಒಂದು ಹುಲಿ ಅಥವಾ ಸಿಂಹದ ಒಂದು ಕಾಲದಾಗಿ ಕಾಣಿಸುತ್ತೆ. ಅದು ಪಂಜಾಗಳು. ಮೀಸೆ ಇಲ್ಲದೆ ಇರೋರೆಲ್ಲ ಬ್ರಿಟಿಷ್ ಸೈನಿಕರು. ಇವರು ರಕ್ಷಣಾ ಮಂತ್ರಿ ಮೀರ್ ಸಾದಿಕ್ ಅವರ ಡಿಫೆನ್ಸ್ ಮಿನಿಸ್ಟರ್. ಸಾಂಕೇತಿಕವಾಗಿ ಅದು ಹಸು ಮತ್ತೆ ಒಂದು ಹಂದಿಯ ಒಂದು ಚಿತ್ರವನ್ನು ನೋಡಬಹುದು. ಮೊದಲು ಗೋಮುಖನಾಗಿ ಬಂದು ಕೃತಜ್ಞತೆ ಇಲ್ಲದೆ ಹಂದಿ ತರ ಹೋದ ಅನ್ನೋದನ್ನ ಸಾಂಕೇತಿಕವಾಗಿ ಅದನ್ನ ಚಿತ್ರಿಸಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಎರಡನೇ ದಿನದ ಶ್ರೀರಂಗಪಟ್ಟಣದ ಇತಿಹಾಸಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ನಮ್ಮ ಜೊತೆಗೆ ಮದನ್ ರಾವ್ ಸರ್ ಇದ್ದಾರೆ. ಸರ್ ನಮಸ್ತೆ. ಸೊ ಅವರು ಶ್ರೀರಂಗಪಟ್ಟಣ ಮೈಸೂರಿನ ಗೈಡ್ ಅವರು ಸ್ನೇಹಿತರೆ, ಪ್ರವಾಸಿ ಮಾರ್ಗದರ್ಶಕರು. ಬನ್ನಿ ಶುರು ಮಾಡೋಕ್ಕೆ ಮುಂಚೆ ಈ ಓಡಾಡಬೇಕಲ್ಲ, ಕೋಟೆ ಪಟ್ಟಣ ಎಲ್ಲ ಸ್ವಲ್ಪ ಎನರ್ಜಿ ಬೇಕಲ್ಲ, ಸ್ವಲ್ಪ ಚೆನ್ನಾಗಿ ಟಿಫನ್ ಮಾಡ್ಬೋಣ. ಓಕೆ, ಇದು ಗೌರಿಶಂಕರ್ ಹೋಟ್ಲ್ ಅಂತ ಸ್ನೇಹಿತರೆ. ಕಲಾ ಮಾಧ್ಯಮದಲ್ಲಿ ಈಗಾಗಲೇ ಇದ್ರ ವಿಡಿಯೋ ನಾವು ಮಾಡಿದ್ದೀವಿ, ನೀವು ನೋಡಿರ್ತೀರಿ. ಸುತ್ತಗಳು ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಬಟ್ ಇವಾಗ ಸುತ್ತಗಳು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಒಳ್ಳೆ ಟಿಫನ್ ಮಾಡ್ಕೊಂಡು ಶುರು ಮಾಡೋಣ ಬನ್ನಿ. ಕರುನಾಡ ತಾಯಿ ಸದಾ ಚಿನ್ಮಯಿ. ಇಲ್ಲಿ ಬಿಸಿ ಬಿಸಿ ಇರುತ್ತೆ ಸ್ನೇಹಿತರೆ, ಯಾವುದನ್ನು ಇವ್ರು ಮಾಡಿಟ್ಕೊಳ್ಳಲ್ಲ. ನೋಡಿ, ಮುದ್ದೆ ತಂದು ನೀಟಾಗಿ ಅದನ್ನು ತಿರುವಿ ಮುದ್ದೆ ಮಾಡ್ತಾರೆ ಈಗ ಅವರು. ಕೈಮಾ ಉಂಡೆ ತೊಗೊಂಡಿದ್ದೀನಿ ಬೆಳಗ್ಗೆ ಟಿಫನ್ಗೆ ಅಂತ, ಸ್ವಲ್ಪ ಲೈಟಾಗಿರಲಿ ಅಂತ. ಸೊ ನೀವು ಬಂದರೂ ಕೂಡ ತುಂಬ ಐಟಮ್ ಸಿಗುತ್ತೆ. ಪ್ಯೂರ್ ನಾಟಿ ಸ್ಟೈಲ್ ಟ್ರೈ ಮಾಡಿ. ಬೆಳಗ್ಗೆ ಎದ್ದು ಮುದ್ದೆ ತಿಂದ್ಬಿಟ್ರೆ ಒಂದು ತಾಸು ಊಟ ಸಿಗದೇ ಇದ್ರೂ ಸ್ವಲ್ಪ ಲೇಟಾಗಿ ಆರಾಮ್ ಮ್ಯಾನೇಜ್ ಮಾಡ್ಬೋದು, ಗೊತ್ತಾ. ಮುದ್ದೆ ಹೆವಿ ತಾಕತ್ತು. ಇದು ಒಂದು ತುಂಬ ಫೇಮಸ್ ಹೋಟೆಲ್ ಇದೆ. ಶಾಪ್ಸು ಅಂದರೆ ಜನಗಳು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಮಡಿಕೇರಿ ಮಂಗಳೂರಿನಿಂದ ಬರ್ತಾರೆ, ತಿನ್ನೋದಕ್ಕೆ ಬರ್ತಾರೆ ಹುಡುಗಿರುಗಳು. ಓಕೆ, ಫ್ಯಾಮಿಲಿಗಳು. ನೋಡಿ, ಇದು ನಲ್ಲಿ ಮೂಳೆ ಜೊತೆಗೆ ಅದರೊಳಗಡೆ ತುಪ್ಪ ಇದೆ, ಪೂರ್ತಿ ಮಾಂಸ ಜೊತೆಗೆ. ನೋಡಿ, ತುಪ್ಪನೂ ಇದೆ ಅದರೊಳಗಡೆ. ಇಷ್ಟು ಹೌದು. ಒಂದು ಪ್ಲೇಟ್ ಇದು ಬೆಸ್ಟ್ ಬರುತ್ತಾ? 200 ರುಪೀಸ್ ಇದು. 200 ರುಪೀಸ್ ಕೊಡ್ತಾರಣ್ಣ. ನಮ್ಮ ಗ್ಲಾಸು ಅದರಿಂದ ಫೇಮಸ್ ಆಗೋಯ್ತಲ್ಲ, ಅದರಿಂದ ಗಿರಾಕಿ ಬಿಡೋಕ್ಕಾಗಿ ಇಷ್ಟಪಡಲ್ಲ ಅನ್ನಿಸ್ತೀನಿ. ಓಕೆ, ಕಸ್ಟಮರ್ ಮುಖ್ಯ ಅದೇ ನಮಗೆ. ಹುಡುಕೊಂಬರ್ತಾರೆ, ಅವ್ರು ನಾವು ತೃಪ್ತಿಯಾಗಿ ಕಳಿಸ್ಬೇಕು ಇಲ್ಲಿಂದ ಅಷ್ಟೇ. ಸೊ ಸ್ನೇಹಿತರೆ, ಉಪಹಾರ ಬೆಳಗಿನ ಟಿಫನ್ ಆಯಿತು. ನಾವೀಗ ರೆಡಿ. ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಅರಮನೆ ದರಿಯಾ ದೌಲತ್ ನೋಡ್ಕೊಂಬರೋಣ ಫಸ್ಟು. ಮದನ್ ರಾವ್ ಸರ್, ಎಲ್ಲಿ ಯಾವ ಜಾಗ ಇದು? ಇದು ಶ್ರೀರಂಗಪಟ್ಟಣದ ಮೇನ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಬಸ್ ಸ್ಟ್ಯಾಂಡ್ಗೆ ಜಸ್ಟ್ ಆಪೋಸಿಟ್ಗೇನೆ ಎಡಭಾಗಕ್ಕೆ ಹೋಗುವಂಥದ್ದೇ ದರ್ಯಾ ದೌಲತ್ತು, ನಿಮಿಷಾಂಬ ದೇವಸ್ಥಾನ, ಗೋಸಾಯಿಘಟ್ಟು, ಗುಂಬಜು, ಸಂಗಮ್ಮು ಎಲ್ಲದಕ್ಕೆ ಹೋಗುವಂಥ ದಾರಿ ಇದೆ. ನಿಮಿಷಾಂಬ ಎಡಭಾಗಕ್ಕೆ ಹೋಗುತ್ತೆ, ಗುಂಬಜು ಬಲಗಡೆಗೆ ಹೋಗುತ್ತೆ. ಗುಂಬಜ್ ಅಂದರೆ ಟಿಪ್ಪುವಿನ ಸಮಾಧಿ ಸ್ಥಳ, ಟಿಪ್ಪು ಮತ್ತೆ ಆತನ ತಂದೆಯ ಸಮಾಧಿ ಸ್ಥಳ. ಹೈದರ್ ಮತ್ತು ಟಿಪ್ಪು ಸಮಾಧಿ. ಹೌದೌದು. ಇದು ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ. ಈಗ ಹೊಸದಾಗಿ ಇದು ಮಾಡಿದ್ದಾರೆ ನೋಡಿ, ದಶಪಥ. ಅದು ಬೇರೆ, ಇದು ಬೇರೆ. ಇದು ಹಳೇದು. ಶ್ರೀರಂಗಪಟ್ಟಣದಿಂದ ಕೋಟೆಯಿಂದ ಹೊರಭಾಗಕ್ಕಿರೋ ಪ್ರವಾಸಿ ಸ್ಥಳಗಳಿದು. ಒಟ್ಟು ದ್ವೀಪದ ಒಳಗಡೆನೇ ಇದೆ, ಆದರೆ ಕೋಟೆಯಿಂದ ಹೊರಗಡೆ ಇದೆ. ಅದೇ ನೋಡಿ ಸ್ನೇಹಿತರೆ, ಕೋಟೆ ಒಳಗಡೆ ಒಂದಷ್ಟು ಮಾನ್ಯುಮೆಂಟ್ಸ್ ಇತ್ತು, ನಾವು ಆಲ್ರೆಡಿ ನೋಡಿದ್ದೀವಿ. ಕೋಟೆ ಹೊರಗಡೆ ಇರೋ ಮಾನ್ಯುಮೆಂಟ್ಸ್ ನೋಡೋಣಂತೆ. ಹೋಗೋಣ ಸರ್, ಓಡೋಣ. ಬನ್ನಿ. ಇದೇ ನಾಡು ಇದೇ ಭಾಷೆ ಎಂದೆಂದು. ಸ್ನೇಹಿತರೆ, ನಾವು ಬಂದ್ವಿ ಈಗ ಇಲ್ಲಿ ಶ್ರೀರಂಗಪಟ್ಟಣದ ದರಿಯಾ ದೌಲತ್ ಸ್ನೇಹಿತರೆ, ಟಿಪ್ಪು ಸುಲ್ತಾನರ ಬೇಸಿಗೆ ಅರಮನೆ ಸ್ನೇಹಿತರೆ. ಇದು ನಮ್ಮ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆಗೆ ಬಂದ್ವಿ. ಜೊತೆಗೆ ಇಲ್ಲೊಂದು ಮ್ಯೂಸಿಯಂ ಕೂಡ ಇದೆ, ವಸ್ತು ಸಂಗ್ರಹಾಲಯ. ಇದು ಸೆಂಟ್ರಲ್ ಆರ್ಕಿಯಾಲಜಿಕಲ್ ಮಾನ್ಯುಮೆಂಟ್, ASI ಮಾನ್ಯುಮೆಂಟ್. ಇದು ರಸ್ತೆ ಪಕ್ಕದಲ್ಲೇ ಎಡಭಾಗಕ್ಕೆ ಬರುತ್ತೆ. ಇದು ಹೌದು ನೋಡಿ, ಇಲ್ಲಿ ರಸ್ತೆ ಇದೆ. ಎಲ್ಲಿಗೆ ಹೋಗುತ್ತೆ ರಸ್ತೆ ಇದು? ಇದು ಗಂಜಾಂನ ನಿಮಿಷಾಂಬ ದೇವಸ್ಥಾನಕ್ಕೆ ಹಾಗೆ ಗುಂಬಜ್ಗೆ ಎರಡೂ ಕಡೆ ಹೋಗುವಂಥ ಮಾರ್ಗ. ಅಂದರೆ ಒಂದು ಗೋಸಾಯಿಘಟ್ಟು ಅಂದರೆ ಧಾರ್ಮಿಕ ಶ್ರದ್ಧಾ ಕೇಂದ್ರ, ಕಾಶಿ ವಿಶ್ವನಾಥನ ದೇವಸ್ಥಾನ ಎಲ್ಲ ಈ ಕಡೆ ಬಲಗಡೆ ಬರುತ್ತೆ. ಎಡಗಡೆ ಇದು ಯಾವುದು ನಿಮಿಷಾಂಬ ದೇವಸ್ಥಾನ. ಹಾಗೆ ಕರಿಘಟ್ಟಕ್ಕೂ ಹೋಗ್ಬೋದು, ಹೊಳೆ ಮೂಲಕ ಸೇತುವೆ ಇದೆ, ಅದ್ರ ಮೂಲಕನೂ ಹೋಗ್ಬೋದು. ಬನ್ನೂರು ಸೋಮನಾಥ್ಪುರಕ್ಕೂ ಹಾಗೆ ಹೊರಟೋಗ್ಬೋದು. ನಾರ್ಮಲ್ ಆಗಿ ಮಾನ್ಯುಮೆಂಟ್ಸ್ ಎಲ್ಲ 10:30 to 5:30 ಇರುತ್ತೆ. ಇದು ಕೇಂದ್ರ ಸರ್ಕಾರದ ಪುರಾತತ್ವ ಇಲಾಖೆಯಲ್ಲಿ ಬರೋದೆಲ್ಲ 9 ರಿಂದ 5 ಗಂಟೆ, 9 to 5. ಬೇರೆದೆಲ್ಲ 10:30 ರಿಂದ 5:30 ತನಕ ಇರ್ತದೆ. ಇದು 9 to 5. ಓಕೆ. ಇದಕ್ಕೆ ಪ್ರವೇಶ ಶುಲ್ಕ ಇದೆ, ಅಂದರೆ ಎಂಟ್ರಿ ಫೀ ಇದೆ. ಇಂಡಿಯನ್ಸ್ಗೆ, ಭಾರತೀಯರಿಗೆ 25 ರೂಪಾಯಿ ಒಂದು ಟಿಕೆಟು, ಮತ್ತು ವಿದೇಶಿಯರಿಗೆ 300 ರೂಪಾಯಿ ಇದೆ. ಆನ್ಲೈನ್ ಬುಕ್ ಮಾಡ್ಬೋದು, 20 ರೂಪಾಯಿ ಆನ್ಲೈನ್ ಬುಕ್ ಮಾಡಿದ್ರೆ ನಿಮಗೆ. ಸೊ ಒಳಗಡೆ ಹೋಗೋಣ ಬನ್ನಿ. ಅಂದರೆ ಟಿಪ್ಪುವಿನ ಮರಣ ನಂತರ ವೆಲೆಸ್ಲಿ ಈ ರೀತಿಯಾಗಿ ರಸ್ತೆ ಮಾಡ್ಕೋತಾರೆ. ಹಳೆ ರಸ್ತೆ ಇನ್ನೊಂದು ಭಾಗದಲ್ಲಿದೆ, ಅದು ಸಂಪೂರ್ಣವಾಗಿ ಮುಚ್ಚಾಕಲಾಗಿದೆ. ಅದು ಟಿಪ್ಪು ಓಡಾಡ್ತಾ ಇದ್ರು. ಅದು ನೇರ ನೀವು ಹೋದರೆ, ಅಲ್ಲಿಂದ ನೇರ ಹೋದರೆ ಒಂದೇ ರಸ್ತೆ ರಂಗನಾಥನ ದೇವಸ್ಥಾನಕ್ಕೆ ಹೋಗುತ್ತೆ. ರೈಲ್ವೆ ಸ್ಟೇಷನ್ ಎಂಡ್ ತನಕ ಹೊರಟಾಗುತ್ತೆ ಒಂದೇ. ಸೊ ಈಗ ರಂಗನಾಥನ ದೇವಸ್ಥಾನದ ಎಂಟ್ರೆನ್ಸ್ ಏನಿದೆಯಲ್ಲ, ಅದಕ್ಕೆ ಸಮವಾಗಿತ್ತು ಇದ್ರ ಎಂಟ್ರೆನ್ಸ್? ಇಲ್ಲ, ಸ್ವಲ್ಪ ಒಂದು
150-200 ಅಡಿ ಡಿಸ್ಟೆನ್ಸ್ ಅಕ್ಕಪಕ್ಕ. ಹಾಂ, ಅಂದರೆ ನಿಮಗೆ ನೇರ ರೈಲ್ವೆ ಸ್ಟೇಷನ್ಗೆ ಹೋಗೋ ಮಾರ್ಗನೇ ಅದು. ಹಂಗೆ ಸ್ಟ್ರೈಟ್ ಹೋಗ್ತೀವಿ. ಹೌದು, ಕೋಟೆ ಮುಖಾಂತರನೇ ಹೊರಟೋಗುತ್ತೆ ಅದು, ಒಂದೇ ರಸ್ತೆ. ಅಲ್ಲೇ ಶಾಸನನೇ ಹಾಕಿದಾರಲ್ಲ, ಟಿಪ್ಪು ಸತ್ತ ನಂತರ ಇಲ್ಲೊಂದಷ್ಟು ವರ್ಷ ಹಾಲ್ಟ್ ಆಗಿದೆ ಅನ್ನೋದೊಂದು ಶಿಲಾಶಾಸನನೇ ಇದೆ. ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ನಾನು ಟಿಕೆಟ್ ತೊಗೊಂಡ್ವಿ ನಾವು ಆನ್ಲೈನು, 20 ರೂಪಾಯಿ ಒಂದು ಟಿಕೆಟು. ಒಳಗಡೆ ಹೋಗೋಣ ಬನ್ನಿ. ಈಗ ನಾವು ಅರಮನೆ ಒಳಗಡೆ ಇನ್ನೂ ಹೋಗಿಲ್ಲ. ಇದು ಉದ್ಯಾನವನ ದರಿಯಾ ದೌಲತ್ ಬಾಗ್ ಅಂತೇಳಿ. ದರಿಯಾ ದೌಲತ್ ಬಾಗ್ ಅಂತ ಇದಕ್ಕೆ ಹೆಸರು ಬಂದದ್ದು ಏನಪ್ಪ ಅಂದರೆ, ಈತ 2ನೇ ಆಂಗ್ಲೋ ಮೈಸೂರು ವಾದದ ಯುದ್ಧದ ನಂತರ ವಿಜಯದ ನೆನಪಿಗಾಗಿ ಕಟ್ಟಿಸಿದಂಥ ಒಂದು ಬೇಸಿಗೆ ಅರಮನೆ. ಅಂದರೆ ಇದು ಇಲ್ಲಿ ಯಾವಾಗಲೂ ರಾತ್ರಿ ಉಳ್ಕೋತಾ ಇದ್ದಿದ್ದಿಲ್ಲ, ಬೆಳಗ್ಗೆ ಸಂಜೆ ತನಕಿದ್ದು ಕೋಟೆ ಒಳಗಡೆ ಹೊಡ್ತಾ ಇದ್ದಿದ್ದು ಟಿಪ್ಪು. ಇದೆಲ್ಲ ಇದು ಶ್ರೀರಂಗಪಟ್ಟಣ ದ್ವೀಪಕ್ಕೆ ಸಂಬಂಧಪಟ್ಟ ನಕ್ಷೆ, ಮತ್ತು ಅಲ್ಲಿ ಏನೇನು ಪ್ರವಾಸಿ ಸ್ಥಾನಗಳಿವೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡುವಂತಹ ಒಂದು ನಕ್ಷೆ ಇದು. ಇಲ್ಲಿ ಡಿವೈಡ್ ಆಗುತ್ತೆ. ನಾವು ಮಾನ್ಯುಮೆಂಟ್ ತೋರಿಸಿದ್ನಲ್ಲ, ಅದೇ ಮೇಲ್ಗಡೆ ಯುದ್ಧದ ಸ್ಮಾರಕ, ಅಲ್ಲಿ ಡಿವೈಡ್ ಆಗುತ್ತೆ. ಇದೆ ಅದೇ ನಂಬರ್ 1 ಪಾಯಿಂಟ್ ಅದೇನೆ. ಕೋಟೆಯ ಪಶ್ಚಿಮ ದಿಕ್ಕಿಗಿರೋದು. ಸೊ ಕಾವೇರಿ ಇಲ್ಲಿಂದ ಬರುತ್ತೆ, ಕೌಲು ಹೊಡೆಯುತ್ತೆ. ಇದು ಉತ್ತರ ದಿಕ್ಕಿನ ಭಾಗದ ಕಾವೇರಿ, ಇದು ದಕ್ಷಿಣ ಸೌತ್ ಮತ್ತು ನಾರ್ತ್ 2 ಕಡೆ ಹರಿಯುತ್ತೆ. ಇದು 10 ಮೈಲಿಯ ಸುತ್ತಳತೆಯ ದ್ವೀಪ. ಕೋಟೆ 4.5 ಕಿಲೋಮೀಟರ್ನ ಸುತ್ತಳತೆ. ನಾವೀಗ ಕೋಟೆ ಹೊರಭಾಗಕ್ಕೆ ನಂಬರ್ 8ರಲ್ಲಿದ್ದೀವಿ. ದರಿಯಾ ದೌಲತ್ತು. ಇಲ್ಲಿ ಸುತ್ತ ಗಾರ್ಡನ್ ಇದೆ, ಸುಮಾರು 80 ಎಕರೆಷ್ಟು ಗಾರ್ಡನ್ ಇದೆ. ಇದು ದರಿಯಾ ದೌಲತ್ ಬಾಗನ ಒಂದು ಪದದ ಅರ್ಥವೇ ಸಮುದ್ರ ತನಕ ವಿಸ್ತಾರ ಆಗಿರುವಂಥ ರಾಜ್ಯ. ದರಿಯಾ ಅಂದರೆ ಸಮುದ್ರ, ದೌಲತ್ ಅಂದರೆ ಸಂಪತ್ತು. ಅಂದರೆ ಅಷ್ಟು ಸಮುದ್ರ ತನಕ ನಮ್ಮ ರಾಜ್ಯ ವಿಸ್ತರಿಸಲ್ಪಟ್ಟಿದೆ ಅನ್ನೋದೇ ಅರ್ಥ. ಅದು ಜಗಲಿಯ ಮೇಲೆ ಅಂದರೆ ಸ್ವಲ್ಪ ಎತ್ತದ ಪ್ಲ್ಯಾಟ್ಫಾರ್ಮ್ ಮೇಲೆ ಕಟ್ಟಿಸಿರುವಂಥ ಬೇಸಿಗೆ ಅರಮನೆ. ಟೀಕು ಮತ್ತು ಮಹಾಗನಿಯನ್ನು ಉಪಯೋಗಿಸಿ ಕಟ್ಟಿರುವಂಥ ಅರಮನೆ ಇದು. ಇದು ಯಾವುದೇ ಅತಿ ಹೆಚ್ಚಾಗಿ ನಿಮಗೆ ಕಲ್ಲಿನ ಕಂಬಗಳು ಅಥವಾ ಇನ್ನೊಂದು ಸ್ಟ್ರಕ್ಚರ್ ಆ ಥರ ಜಾಸ್ತಿ ಇಲ್ಲ, ಮರದ ಬಳಕೆನೇ ಜಾಸ್ತಿ ಮಾಡಿದ್ದಾರೆ. ಸೊ ಪೂರ್ತಿ ವುಡನ್ ಪ್ಯಾಲೇಸ್. ವುಡನ್ ಪ್ಯಾಲೇಸ್, ಮರದ ಅರಮನೆ. ಭಾಳಷ್ಟು ಜನ ಕೇರಳದಿಂದ ಬರೋಂಥ ಪ್ರವಾಸಿಗರು ಮೈಸೂರು ಅರಮನೆಯನ್ನೇ ಟಿಪ್ಪು ಅರಮನೆ ಅಂತ ಭಾಳಷ್ಟು ಪ್ರವಾಸಿಗರು ತಪ್ಪು ಭಾವಿಸ್ಬಿಡ್ತಾರೆ. ಟಿಪ್ಪುವಿನ ಅರಮನೆ ಅಂತಂದರೆ ಶ್ರೀರಂಗಪಟ್ಟಣದಲ್ಲಿ ಇದೆ ಬೇಸಿಗೆ ಅರಮನೆ ಇದು. ಮತ್ತು ಇನ್ನು ಯುದ್ಧದ ನಂತರ ಧ್ವಂಸ ಮಾಡಿರೋ ಶ್ರೀರಂಗಪಟ್ಟಣದ ಕೋಟೆ ಒಳಗಿರೋ ಅರಮನೆಯೇ ಬೇರೆ. ನೀವು ಅದನ್ನು ತೋರಿಸಿದ್ರಿ, ನೀವು ನಿಮ್ಮ ಮಾಧ್ಯಮದ ಮುಖಾಂತರ ಜನಗಳಿಗೆ ಗೊತ್ತಾಗಿದೆ. ಇದು ಏನಪ್ಪ ಅಂದರೆ ಈಗಿರೋ ಅರಮನೆ, ಟಿಪ್ಪು ಅರಮನೆ ಎಲ್ಲ ಶ್ರೀರಂಗಪಟ್ಟಣದಲ್ಲಿರೋದು ಇದೇನೆ. ಈಗ ಏನು ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಥವಾ ಬ್ರಿಟಿಷ್ ಇಲ್ಲೆಲ್ಲ ಬಂದು ಆಳೋಕ್ಕೆ ಮುಂಚೆ ವೆಲ್ಲೆಸ್ಲಿ ಇಲ್ಲ, ಟಿಪ್ಪು ಸಂಸ್ಥಾನ ಆಗಿತ್ತಲ್ಲ ಇದು, ಅಂದರೆ ಟಿಪ್ಪು ಮತ್ತು ಹೈದರ್ ಕಂಟ್ರೋಲ್ ಇತ್ತಲ್ಲ, ಆವಾಗ ಅವರ ರಾಜಧಾನಿ ಶ್ರೀರಂಗಪಟ್ಟಣನೇ. ಹೌದು, ಶ್ರೀರಂಗಪಟ್ಟಣನೇ ಎಲ್ಲದಕ್ಕೂ ಹೆಡ್ ಕ್ವಾರ್ಟ್ರು. ಹೈದರ್ ಅಲಿ ಏನು ಪಾತ್ರ ಏನು ಅಂದರೆ, ಮಹಾರಾಜರು ಬದಲಾಗಿ ಆತ ಕಾರ್ಯನಿರ್ವಹಿಸ್ತಾ ಇರ್ತಾನೆ ದಂಡನಾಯಕನಾಗಿ. ಯಾವುದು ಮೈಸೂರು ಮಹಾರಾಜರಿಗೆ ದಂಡನಾಯಕನಾಗಿ, ಸೇನಾಪತಿಯಾಗಿ ಕೆಲಸ ಎಲ್ಲ ಆಡಳಿತ ಕೈಯಲ್ಲಿರ್ತದೆ. ಆತ ರಾಜ ಅಂತ ಎಲ್ಲೂ ಘೋಷಣೆ ಮಾಡ್ಕೊಂಡಿರೋದಿಲ್ಲ. ನವಾಬ್ ಹೈದರ್ ಅಲಿ ಖಾನ್ ಅಂತಲೇ ಹೆಸರು. ನಂತರ ಬಂದಂಥ ಟಿಪ್ಪು ಸುಲ್ತಾನ್ ಘೋಷಣೆ ಮಾಡ್ಕೊಂಡಿರೋವಂಥದ್ದು ಟಿಪ್ಪು ಸುಲ್ತಾನ್ ಅಂತ. ನಾನೇ ರಾಜ. ಅಂದರೆ ಸುಲ್ತಾನ ಅಂತ ಬಂದರೆ ಅದೇ ಅರ್ಥ. ಟಿಪ್ಪುವಿನ ಪೂರ್ಣ ಹೆಸರೇ ಫತೇಹ್ ಅಲಿ ಖಾನ್. ಟಿಪ್ಪು ಸುಲ್ತಾನ್ ಫತೇಹ್ ಅಲಿ ಖಾನ್ ಅನ್ನೋದು ಮೂಲ ಹೆಸರು. ಟಿಪ್ಪು ಸುಲ್ತಾನ ಮತ್ತು ಟಿಪ್ಪು ಅನ್ನೋ ಒಬ್ಬ ಏನು ಫಕೀರ್ ಇದ್ದರು, ಅವರ ಆಶೀರ್ವಾದದಿಂದ ಅವ್ರ ಸಂತಾನ ಆಗಿದೆ ಅಂತ ಅವ್ರಿಗೊಂದು ಟಿಪ್ಪು ಅನ್ನೋದು ಒಂದು ಹೆಸರು ಬಂದಿರುವಂಥದ್ದು ದಾಖಲೆಗಳಿದ್ದಾವೆ. ಹಾಗಾಗಿ ಇದು ಟಿಪ್ಪುವಿನ ಸಂಸ್ಥಾನ, ಟಿಪ್ಪುವಿನ ರಾಜಧಾನಿ ಮೈಸೂರಲ್ಲ, ಶ್ರೀರಂಗಪಟ್ಟಣ. ಹಾಗಾಗಿ ಆತನ ಅರಮನೆಗಳು ಕೂಡ ಇಲ್ಲೇ ಇರೋದು. ಹೌದು, ಮೇನ್ ಎಲ್ಲಿರ್ತಾರೆ ಅಲ್ಲೇನೆ ಅರಮನೆಗಳಿರೋದು. ಸೊ ಈ 2 ಅರಮನೆ, ಒಂದು ಈಗ ನಾವು ಬೇಸಿಗೆ ಅರಮನೆ, ಅದು ಇಲ್ಲಿ ಯಾವಾಗಲೂ ರಾತ್ರಿ ಹೊತ್ತು ಕಾಲ ಕಳೀತಾ ಇರಲಿಲ್ಲ. ಇದು ಬರೀ ಡೇ ಮಾತ್ರ ಅಷ್ಟೇ. ಟಿಪ್ಪು ಸುಲ್ತಾನನ ಜೀವನ ಚರಿತ್ರೆಯಲ್ಲಿ ಆತ 3 ವರ್ಷ ಅಥವಾ 4 ವರ್ಷ ಅಷ್ಟೇ ರಾಜಧಾನಿಯಲ್ಲಿ ಉಳ್ಕೊಂಡಿದ್ದು. ಇನ್ನು ಮಿಕ್ಕಿದ ಸಮಯ ಎಲ್ಲ ಯುದ್ಧದಲ್ಲೇ ಕಳೆದೋಯ್ತು. ಆತ ರಾಜ ಆಗಿದ್ದು ಅಷ್ಟು ವರ್ಷದಲ್ಲಿ ಬರೀ 3 ವರ್ಷ ಅಷ್ಟೇ ಅರಮನೆಯಲ್ಲಿ ಉಳ್ಕೊಂಡಿದ್ದು. ಇನ್ನೆಲ್ಲ ಯುದ್ಧದ ಸಮಯ ಅಲ್ಲಿ ಇಲ್ಲಿ ಈ ಸಂಧಾನಗಳು ಇದರಲ್ಲೇ ಕಳೆದೋಯ್ತು ಜೀವನ. 17 ವರ್ಷ ಜೀವನದಲ್ಲಿ, ಅಂದರೆ ರಾಜನಾಗಿ 17 ವರ್ಷದ ಜೀವನದಲ್ಲಿ ಭಾಳಷ್ಟು ಸಮಯಗಳು ಯುದ್ಧದಲ್ಲೇ ಕಳೆದೋಯ್ತು. ಸೊ ಟಿಪ್ಪು ರಾಜ ಆಗಿದ್ದು 17 ವರ್ಷ. 17 ವರ್ಷ. ಅವ್ರ ತಂದೆದು ಇದು ಆಡಳಿತ ಇಬ್ಬರದ್ದು ಸೇರಿದ್ರೆ 36 ವರ್ಷ ಬರುತ್ತೆ. ಅಂದರೆ ಸುಲ್ತಾನಾಗಿ ಕೈಗೆ ತೊಗೊಂಡಾಗ 17 ವರ್ಷ ಬರುತ್ತೆ. 17 ವರ್ಷ. 82ರಲ್ಲಿ ಹೈದರಾಲಿ ಸತ್ತ ನಂತರ 1782ರಲ್ಲಿ ಆತನ ಮರಣ ನಂತರ ಟಿಪ್ಪು ಸುಲ್ತಾನು ಅಧಿಕಾರ ತೆಗೆದುಕೊಂಡು
1799ವರೆಗೂ ಜೀವಂತ ಇರ್ತಾರೆ. ಆತನ 49ನೇ ವಯಸ್ಸಿನವರೆಗೂ ಬದುಕಿರ್ತಾನೆ. ಅಂದರೆ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸಾಯೋದು 49ನೇ ವಯಸ್ಸಲ್ಲಿ. 49ನೇ ವಯಸ್ಸು. 750ಅಲ್ಲಿ ಜನನ ಆಗುತ್ತೆ. 1799ರಲ್ಲಿ ಅಂತ್ಯ ಆಗುತ್ತೆ. 49 ವರ್ಷ. ಬಟ್ ದೊಡ್ಡ ಹೆಸರು ಮಾಡಿಬಿಟ್ಟವ್ರೆ. ಈಗಲೂ ನಡೀತಾ ಇದೆಯಲ್ಲ ಹೆಸರು. ಬನ್ನಿ ಅರಮನೆ ನೋಡ್ಕೊಂಬರೋಣ. ಬನ್ನಿ ಸರ್, ಬನ್ನಿ. ಇಲ್ಲಿರೋ ಗಾರ್ಡನ್ ಎಲ್ಲ ನೀವು ನೋಡಿದ್ರೆ ಮುಂಚೆ ಟಿಪ್ಪುವಿನ ಸಮಯದಲ್ಲಿ ಆತ ವಿದೇಶದಿಂದ ತರಿಸಿರುವಂಥ ಗಿಡ ಮರಗಳನ್ನೆಲ್ಲ ಇಲ್ಲಿ ನೆಲೆಸಿರ್ತಾರೆ. ಓ, ಅದೇನಪ್ಪ ಅಂದರೆ ಈಗ ನಿಮ್ಗೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಉದ್ದದ್ದು ಮರ, ಅದು ಮಹಾಗನಿ. ಅದು ಮೋರ್ ದೆನ್ 200 ವರ್ಷಕ್ಕೂ ಹಳೆಯದು. 225-230 ವರ್ಷಕ್ಕೂ ಹಳೆಯದು ಅದು. ಓಕೆ. ಇಲ್ಲೊಂದಿದೆ, ಅಲ್ಲೊಂದಿದೆ. ಈ ಮಾವಿನ ಮರದ ಹಿಂಭಾಗ ಇದೆ, ಭಾಳ ಹಳೆಯ ಮರದ್ದು. 225-230 ವರ್ಷಕ್ಕೂ ಹಳೆಯದಾದಂಥ ಮರಗಳು. ಟಿಪ್ಪು ಹಾಕ್ಸಿದ್ದ? ಹೌದು. ನಾನು ಟಿಪ್ಪು ಟೈಮ್ ತೊಗೊಂಬಿಡಿ ನೀವು. 1799 ಅನ್ಕೊಂಡ್ರೆ 225 ವರ್ಷ ಆಯಿತು. ಸೊ ಇವೆಲ್ಲ ಟಿಪ್ಪು ಹಾಕ್ಸಿರೋದು. ಇದು ಮಹಾಗನಿ, ಭಾಳ ದೊಡ್ಡದು, ಭಾಳ ಹಳೆಯದಾದಂಥ ಮರ. ಅದನ್ನೇ ಕೆಲವೊಂದು ಕಟ್ಟಿಗೆಗಳನ್ನ ಒಳಗಡೆ ಉಪಯೋಗಿಸಿದ್ದಾರೆ. ತೇಗದ ಮರನೂ ಉಪಯೋಗಿಸಿದ್ದಾರೆ. ಎಲ್ಲ ಹಳೆ ಕಾಲದ ಮರಗಳು ಕೂಡ ನೋಡ್ಬೋದು ಅದನ್ನು. ಇದು 80 ಎಕರೆ ಗಾರ್ಡನ್ನು. ಆಲ್ಮೋಸ್ಟ್ 80 ಎಕರೆ ಗಾರ್ಡನ್ನು. ಒಂದಷ್ಟು ಆ ಕಡೆ ಈ ಕಡೆ ಇದೆ. ಹೊಳೆ ಪಕ್ಕ, ಇದ್ರ ಹಿಂದ್ಗಡೆನೆ ಸುಮಾರು ಒಂದು 100 ಮೀಟ್ರ್ ಅಂತರದಲ್ಲಿ ಕಾವೇರಿ ನದಿ ಹರಿಯುತ್ತೆ, ಉತ್ತರ ಭಾಗ. ಓಕೆ. ಇದೇ ಅರಮನೆ, ಬೇಸಿಗೆ ಅರಮನೆ. ನೀವು ನೋಡ್ತಾ ಇರೋ ಸ್ಟ್ರಕ್ಚರ್ ಏನಿದೆ, ಆ ಒಂದು ಚಾಪೆ ಪರದೆ ಏನಿದೆ, ಇದೆಲ್ಲ ಇಳಿಸಿರೋದು ಲೇಟರ್ ಎಡಿಷನ್. ಅನಂತರದಲ್ಲಿ ಯಾಕೆ ಮಾಡ್ತಾರೆ ಅಂದರೆ ಅಲ್ಲಿ ಒಳಗಡೆ ಪೇಂಟಿಂಗ್ಗಳು ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡಿರೋದು. ಬಟ್ ಈ ಚಾಪೆ ಇದ್ರದ್ದು ಒಂಥರ ಸೌಂದರ್ಯ ಮುಚ್ಚಿಬಿಟ್ಟಿದೆಯಲ್ಲ, ಹೆಂಗಿದು ಸರ್? ಅಂದರೆ ಸರ್, ಅಲ್ಲಿರ್ತಕ್ಕಂಥ ಪೇಂಟಿಂಗ್ನ ಸಂರಕ್ಷಣೆ ಮಾಡಬೇಕು ಅಂದರೆ ಮಳೆ ಗಾಳಿಗಳಿಗೆ ಅದನ್ನು ಮಾಡಲೇಬೇಕಾಗ್ತದೆ. ಓಕೆ. ಇದರ ಸೌಂದರ್ಯ ನೀವು ಕೆಲವೊಂದು ಮುಚ್ಚಿದ್ರೆ ಹಾಳಾಗುತ್ತೆ, ಕೆಲವೊಂದು ತೆರೆದ್ರೆ ಹಾಳಾಗುತ್ತೆ ನಮ್ಮ ದೇಶದಲ್ಲಿ. ಇಲ್ಲಿ ನೀವು ಒಂದು ಶಿಲಾಶಾಸನ ನೋಡ್ಬೋದು. ಇಲ್ಲಿ ದಿಸ್ ಬಿಲ್ಡಿಂಗ್ ವಾಸ್ ದಿ ಗಾರ್ಡನ್ ಹೌಸ್ ಆಫ್ ಟಿಪ್ಪು ಸುಲ್ತಾನ್ and subsequently the residence of Colonel Arthur Wellesley, afterwards Duke or Wellington, 1799. ನೋಡಿ, ಇದು ಮೊದಲು ಟಿಪ್ಪು ಸುಲ್ತಾನ್ ಅವರ ರೆಸಿಡೆನ್ಸ್ ಆಗಿತ್ತು. ಜೊತೆಗೆ ಅದಾದಮೇಲೆ ಟಿಪ್ಪು ಸುಲ್ತಾನ್ ಅಂತ್ಯದ ನಂತರ ಕರ್ನಲ್ ಆರ್ಥರ್ ವೆಲ್ಲೆಸ್ಲಿ ಅವರು, ಅವ್ರ ನಂತರ ಡ್ಯೂಕ್ ಮತ್ತು ವೆಲ್ಲಿಂಗ್ಟನ್ ಅವರ ರೆಸಿಡೆನ್ಸ್ ಆಗಿತ್ತು ಅಂತ ಇಲ್ಲಿ ಹಾಕಿದ್ದಾರೆ. ಅಂದರೆ ಬ್ರಿಟಿಷರು ನಿಮ್ಗಾಗಲೇ ಹೇಳಿದೆ, ಎಲ್ಲದಕ್ಕೂ ದಾಖಲೆಗಳನ್ನ ಉಳಿಸೇ ಹೋಗ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಇದೆಲ್ಲ ಸರ್, ಈ ತೋಪುಗಳೆಲ್ಲ ಆಗಿನ ಕಾಲದಲ್ಲಿ ಯುದ್ಧದಲ್ಲಿ ಬಳಕೆ ಆಗಿರುತ್ತದೆ. ಇದು ನೀವು ನೋಡಿದ್ರೆ ಇದಕ್ಕೆ ಬಳಕೆ ಆಗಿರುತ್ತದೆ. ಡ್ಯಾಮೇಜ್ ಆಗಿದೆ. ಡ್ಯಾಮೇಜು ನಿಮ್ಗೆ ಎಲ್ಲೆಲ್ಲಿ ಮೇಕಪ್ ಇರ್ತದೆ ಅದೆಲ್ಲ ಬಳಕೆ ಆಗಿರೋದಿಲ್ಲ. ಮೇಕಪ್ ಆಗಿಲ್ದಿರದೆ ಬಳಕೆ ಆಗಿರ್ತದೆ. ಇದು ಹಾಗೇನೆ, ಏನು ಮೇಕಪ್ ಇಲ್ಲ ನೋಡಿ. ರಫ್ ಅಂಡ್ ಟಫ್, ಫುಲ್ ಸಾಲಿಡ್ ಇದೆ. ಓಕೆ, ಫುಲ್ ಕಬ್ಬಣನೇ. ಒರಿಜಿನಲ್ಲೇ ಕಬ್ಬಣ ನೋಡಿ ಸ್ನೇಹಿತರೆ, ಇದು ಒರಿಜಿನಲ್ ಪಿರಂಗಿ ಸ್ನೇಹಿತರೆ. ಇದು ಟಿಪ್ಪು ಸುಲ್ತಾನ್ ಕಾಲದ ಒರಿಜಿನಲ್ ಪಿರಂಗಿ. ಇದು ಯುದ್ಧದಲ್ಲಿ ಬಳಕೆ ಆಗಿರುತ್ತದ್ದು ಸರ್. ಮತ್ತು ಟಿಪ್ಪುನ ಪಿರಂಗಿಗಳ ಪಿತಾಮಹ, ರಾಕೆಟ್ ಪಿತಾಮಹ ಅಂತೆಲ್ಲ ಕರೀತಾರೆ ಸರ್. ಅಂದರೆ ಅದು ಫ್ರೆಂಚಿನ ತಾಂತ್ರಿಕತೆಯನ್ನು ಈತ ಅಳವಡಿಸ್ಕೊಂಡು ಯುದ್ಧದಲ್ಲಿ ಬಳಕೆ ಆಗಿದೆ. ಯಾಕೆಂದರೆ ಹೈದರು ಹುಡ್ತಾನೆ ಅನಕ್ಷರಸ್ಥ, ಬಟ್ ಒಳ್ಳೆ ಡಿಪ್ಲೊಮೆಟಿಕ್ ಪರ್ಸನ್ನು ಹೈದರಲ್ಲಿ, ಒಳ್ಳೆ ವಾರಿಯರ್. ಅಯ್ಯೋ, ಅದರಿಂದನೇ ಅಷ್ಟು ಮೇಲೆ ಬರೋಕ್ಕೆ ಸಾಧ್ಯ. ಆಮೇಲೆ ತಂದೆ ನಮ್ಮಂತೆ ಮಗ ಆಗಬಾರ್ದು ಅನ್ನೋದಕ್ಕೆ ಒಳ್ಳೆ ಶಿಕ್ಷಣ ಕೊಡ್ತಾರೆ. ಅಂದರೆ ಟಿಪ್ಪು ಎಜುಕೇಟೆಡ್ ಆಲ್ಸೋ. ಹೌದು, ವೆಲ್ ಎಜುಕೇಟೆಡ್. ಸ್ನೇಹಿತರೆ, ನಾವು ಬಂದು ಈಗ ಟಿಪ್ಪು ಅರಮನೆ ಒಳಗಡೆಗೆ ಸ್ನೇಹಿತರೆ. ತುಂಬ ರೋಚಕವಾದಂತಹ, ವಿಶೇಷವಾದಂಥ, ಇಡೀ ಭಾರತದ ಚರಿತ್ರೆಯಲ್ಲಿ ದಾಖಲಿಸಲೇಬೇಕಾದಂಥ ಅನೇಕ ವಿಚಾರಗಳು ಈ ಅರಮನೆ ಒಳಗಡೆ ಇದ್ದಾವೆ ಸ್ನೇಹಿತರೆ. ಟಿಪ್ಪು ಕಾಲದ ಜೀವನ ಹೇಗಿತ್ತು, ಟಿಪ್ಪು ಜೀವನ ಹೇಗಿತ್ತು, ಟಿಪ್ಪು ಲೈಫ್ ಸ್ಟೈಲ್ ಹೇಗಿತ್ತು, ಆ ರಾಯಲ್ ಲೈಫ್ ಸ್ಟೈಲ್ ನೋಡೋದಂತಹ ಯುದ್ಧದ ವಿವರಗಳೆಲ್ಲವೂ ಇದಾವೆ ಇಲ್ಲಿ. ಮೊದಲು ಅರಮನೆ ಪ್ರವೇಶ ಆದ ತಕ್ಷಣ ಏನು ಕಾಣ್ತಾ ಇದೆ ಸರ್? ಇಲ್ಲಿ ಅರಮನೆ ಒಳಭಾಗದಲ್ಲಿ ನಿಮಗೆ ಪ್ರಮುಖವಾಗಿ ಗೋಡೆ ಮೇಲೆ ಬಿಡಿಸಿರ್ತಕ್ಕಂಥ ಪೇಂಟಿಂಗ್ಸು, ಮತ್ತು ಈ ಎಲ್ಲದಕ್ಕೂ ಪೂರಕವಾಗಿ ಸೀಲಿಂಗ್ನಲ್ಲಿ, ಚಾವಣಿನಲ್ಲಿ ಇರ್ತಕ್ಕಂಥ ಪೇಂಟಿಂಗ್ಸ್ ಎಲ್ಲವೂ ಭಾಳ ಆಗಿನ ಕಾಲದಲ್ಲೇ ಮರದ ಹಲಿಗೆ ಸಪೋರ್ಟ್ ಮೇಲೆ, ಪೇಪರ್ ಮೇಲೆ ಬಿಡಿಸಿರೋಂಥ ಪೇಂಟಿಂಗ್ಸು. ಇದನ್ನು 2 ಬಾರಿ ರೀಪೇಂಟಿಂಗ್ ಮಾಡಿದ್ದಾರೆ, ಅಂದರೆ ರೀಕಲರ್ಡ್ ಮಾಡಿದ್ದಾರೆ ಅದೇ ಕಲರಲ್ಲಿ. ಒಂದು ವೆಲ್ಲೆಸ್ಲಿ ಸಮಯದಲ್ಲಿ, ಇನ್ನೊಂದು ಕೃಷ್ಣರಾಜ ಒಡೆಯರ್ ಸಮಯದಲ್ಲಿ ಮಾಡಿದರು. ತದನಂತರದಲ್ಲಿ 2010ರಲ್ಲಿ ಮಾಡಿದ್ರು. ಈಗಲೂ ಕೆಲಸ ನಡೀತಾರೆ, ನೋಡ್ಬೋದು. ವರ್ಕ್ ಇನ್ ಪ್ರೋಗ್ರೆಸ್. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಸೂಪರ್. ಈ ಅರಮನೆಯಲ್ಲಿ ಗೋಡೆ ಮೇಲೆ ಬಿಡಿಸಿರೋ ಪೇಂಟಿಂಗ್ಸು, ಈಗ ನೀವು ಅರಮನೆಯಲ್ಲಿ ನೀವು ನೋಡಿದಿರಲ್ಲ, ಅವೆಲ್ಲ ಕ್ಯಾನ್ವಾಸು, ಬಟ್ಟೆ ಮೇಲೆ ಮಾಡಿರೋದು. ಮೈಸೂರು ಅರಮನೆಯಲ್ಲಿ ಬಟ್ಟೆ ಮೇಲೆ ಮಾಡಿರೋದು. ಇವೆಲ್ಲವೂ ಕೂಡ ಗೋಡೆ ಮೇಲೆ ಮಾಡಿರೋಂಥ ಪೇಂಟಿಂಗ್ಸು. ಈ ಪೇಂಟಿಂಗ್ ಏನು ತೋರಿಸುತ್ತಪ್ಪ ಅಂದರೆ, ಇದು 2ನೇ ಆಂಗ್ಲೋ ಮೈಸೂರು ಯುದ್ಧದ ಒಂದು ಸನ್ನಿವೇಶಗಳನ್ನು ತೋರಿಸುತ್ತೆ. ಈ ಪೇಂಟಿಂಗನ್ನು
ಎರಡನೇ ಮೈಸೂರು ಯುದ್ಧದ ವಿಜಯದ ಸಾಂಕೇತಿಕವಾಗಿ ಇದನ್ನು ಪೇಂಟಿಂಗ್ ಮಾಡಿರೋದು. ಇದನ್ನು 1784ರಲ್ಲಿ ಕಟ್ಟಿಸಲಾದಂಥ ಬೇಸಿಗೆ ಅರಮನೆ. 1784 240 ವರ್ಷದ ಅರಮನೆ. ಮೇಲ್ಗಡೆ ಪೇಂಟಿಂಗಲ್ಲಿ ನೋಡ್ಬೋದು ಹೈದರಾಬಾದ್ನ ನಿಜಾಮ. ಈತ ಮೊದಲನೇ ಎರಡನೇ ಮೈಸೂರು ಯುದ್ಧದಲ್ಲಿ ಹೈದರಾಲಿಗೆ ಸಹಾಯ ಮಾಡಿ 3-4ರಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡಿಬಿಡ್ತಾನೆ. ಕೆಳಗಡೆ ನೀವು ಅಲ್ಲಿ ಸಾಂಕೇತಿಕವಾಗಿ ಒಂದು ಹಸು ಮತ್ತೆ ಒಂದು ಹಂದಿಯ ಒಂದು ಚಿತ್ರವನ್ನು ನೋಡ್ಬೋದು. ಕೆಳಗಡೆ ಮೊದಲು ಗೋಮುಖನಾಗಿ ಬಂದು ಕೃತಜ್ಞತೆ ಇಲ್ಲದೆ ಹಂದಿ ಥರ ಹೋದ ಅನ್ನೋದನ್ನ ಸಾಂಕೇತಿಕವಾಗಿ ಅದನ್ನು ಚಿತ್ರಿಸಿದ್ದಾರೆ. ಓಕೆ, ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲರ ಬ್ರಿಟಿಷ್ ಸೈನಿಕರು. ಬ್ರಿಟಿಷ್ ಇಲ್ಲಿ ಇದೆ ನೋಡಿ, ಮೀಸೆ ಇಲ್ಲದೆ ಇರೋರೆಲ್ಲ ಬ್ರಿಟಿಷ್ ಸೈನಿಕರು ಇವರು. ಎಲ್ಲರೂ ಉದ್ದ ಟೋಪಿ ಇರೋರು. ಉದ್ದ ಟೋಪಿ ಇರೋರು. ಅದೇ ರೀತಿಯಾಗಿ ಇಲ್ಲಿ ಅವರು ಎದೆ ಪಟ್ಟಿ 2 ಪಟ್ಟಿ ಇದೆ ನೋಡಿ ಎದೆಯಲ್ಲಿ ಇಂಟು ಮಾರ್ಕ್ ಆಗಿ. ಇವರೆಲ್ಲ ಬ್ರಿಟಿಷರು. ಮೇಲ್ಗಡೆ ಇರ್ತಕ್ಕಂಥವ್ರು ಸಿಂಗಲ್ ಕ್ರಾಸು ಮತ್ತು ಮೀಸೆ ಇರೋರೆಲ್ಲ ಫ್ರೆಂಚರು ಟಿಪ್ಪು ಸುಲ್ತಾನನಿಗೆ ಸಹಾಯಕವಾಗಿ ಯುದ್ಧದಲ್ಲಿ ಭಾಗವಹಿಸ್ತಾರೆ. ಮತ್ತು ಅಲ್ಲಿ ಸ್ಥಳೀಯ ಸೈನಿಕರುಗಳೆಲ್ಲ ನೋಡ್ಬೋದು. ಈ ಯುದ್ಧದಲ್ಲಿ ಬಹಳಷ್ಟು ಕುದುರೆಗಳ ಮುಖಗಳನ್ನು ನೋಡಿ ಎಲ್ಲವೂ ಕೂಡ ಬಹಳ ಗಾಬರಿನಲ್ಲಿರುವಂಥದ್ದು, ಯಾವುದೋ ಧಾವಂತದಲ್ಲಿರೋದನ್ನು ನೋಡ್ಬೋದು. ಹಾಗೆ ಮಧ್ಯದಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿನ ಪಲ್ಲಕ್ಕಿಯಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ. ಆತನೇ ಕರ್ನಲ್ ಬೈಲಿ. ನಾವು ಬೈಲಿ ಡಂಜನ್ ನೋಡಿದ್ವಿ ನೋಡಿ, ಡಂಜನ್ ಆತನೇ ಕೈದಿಯನ್ನಾಗಿ ಅಲ್ಲಿ ಇಟ್ಕೊಂಡಿರ್ತಾರೆ. ಆತ ಸತ್ತ ನಂತರ ಆತನ ಹೆಸರನ್ನೇ ಬೈಲಿ ಡಂಜನ್ ಅಂತ ಹೆಸರಿಡ್ತಾರೆ. ಸೊ ಆ ನೆಲಮಾಳಿಗೆ ಬಂದಿಕಾನೆ ನಾವು ನೋಡೋಲ್ಲ. ಹೌದು, ಒಂದು ಇಮ್ಮಾನ್ಸ್ ಡಂಜನ್, ಇನ್ನೊಂದು ಬೈಲಿ ಡಂಜನ್. ಅದೇ ಬೈಲಿ ಇಲ್ಲಿ ಕೂತಿರೋದು. ಸೊ ಆ ಜೈಲಲ್ಲಿ ಈ ಬೈಲಿ ಇದ್ರು. ಆ ಜೈಲಲ್ಲಿ ಬೈಲಿ ಇದ್ರು. ಅಂದರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೆರೆ ಸಿಕ್ಕಾತ. ಹೌದು ನೋಡಿ, ಫಸ್ಟು ಮೊದಲನೇ ಮತ್ತು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಎರಡೂ ಹೈದರಾಲಿ ಮುನ್ನಡೆಸ್ತದ್ದು. ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿಯ ಒಂದು ಮರಣ ಆಗ್ತದೆ ಕೊನೆಯ ಹಂತದಲ್ಲಿ. ಆ ನಂತರ 1782ರಲ್ಲಿ ಅಧಿಕಾರ ವಹಿಸ್ಕೊಳ್ದು ಟಿಪ್ಪು ಸುಲ್ತಾನ. 1791-92ರ ಸಮಯದಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧ ಆಗುತ್ತೆ. ಅದರಲ್ಲಿ ಸೋಲಾಗುತ್ತೆ ಟಿಪ್ಪು ಸುಲ್ತಾನ್ಗೆ. 4ರಲ್ಲಿ ಸೋಲಾಗುತ್ತೆ ಮತ್ತು ಆತನ ದಾರುಣ ಅಂತ್ಯ ಕೂಡ ಆಗ್ತದೆ 4ನೇ ಯುದ್ಧದಲ್ಲಿ. ಅಂದರೆ ಮೊದಲ 2 ಯುದ್ಧದಲ್ಲಿ ಹೈದರಾಲಿ ಇದ್ರು. ಕೊನೆ 2 ಯುದ್ಧ ಇವ್ರು ಯಾವ್ದು ಸೋಲಕ್ಕೆ ಶುರು ಮಾಡಿದ್ರಲ್ಲ ಅಲ್ಲಿ ಹೈದರಾಲಿ ಇಲ್ಲ. ಹೈದರಾಲಿ 82ರಲ್ಲಿ ತಿರುಗಿರ್ತಾರೆ. 2ನೇ ಯುದ್ಧ ಗೆಲುವಿನೊಂದಿಗೆ ಮುಕ್ತಾಯ ಆಗುತ್ತೆ. ಆ ಅಂತ್ಯದಲ್ಲಿ ಹೈದರಾಲಿಯ ಒಂದು ಬೆನ್ನುಪಣಿ ರೋಗ ಅಂತ, ಬೆನ್ನಲ್ಲಿ ಬಂದಂಥ ಒಂದು ಬೆನ್ನುಪಣಿ ರೋಗದಿಂದ ಆತನ ಸಾವಾಗ್ತದೆ. ನಂತರ 82ರಲ್ಲಿ ಅಧಿಕಾರ ವಹಿಸ್ಕೊಳ್ಳೋದು, ಅಂದರೆ ಗೆಲುವಿನ ಅಂತ್ಯದಲ್ಲಿ ಯಾರೋ ಟಿಪ್ಪು ಸುಲ್ತಾನ. 3 ಮತ್ತು 4ರಲ್ಲಿ ಸ್ವಲ್ಪ ಈ ಥರ ಮರಾಠರು ನಿಜಾಮರು ಕೈ ಕೊಡಲಾಗಿ ಅವರ ಕೈ ಮೇಲಾಗಿ ಯುದ್ಧ ಸೋಲಾಗೋದು. ಯಾರ್ದು ಟಿಪ್ಪುದು ಬ್ರಿಟಿಷ್ದು ಕೈ ಮೇಲಾಗುತ್ತೆ ಆ ಸಮಯದಲ್ಲಿ. ಅದೇ ನಿಜಾಮು ಮೇಲ್ಗಡೆ ನೋಡ್ಬೋದು. ಇದೆಲ್ಲವೂ ಎರಡನೇ ಆಂಗ್ಲೋ ಮೈಸೂರು ವಾರಿನ ಪೇಂಟಿಂಗ್ಸ್. ಯಾವಾಗ ಮಾಡಿದ ಪೇಂಟಿಂಗ್ ಇದು? ಇದು 1784ರ ಅರಮನೆ ಯಾವಾಗ ಕಟ್ಟಿಸಿದ್ರು ಅವಾಗಲೇ ಪೇಂಟಿಂಗ್ ಮಾಡಿಸಿದ್ರು. ಅಂದರೆ ಟಿಪ್ಪುನೇ ಮಾಡಿಸಿರೋ ವಿಜಯದ ಸಂಕೇತವಾಗಿಯೇ ಪೇಂಟಿಂಗ್ ಮಾಡಿಸಿರೋದು ಎಲ್ಲವೂ ಕೂಡ. ಅಂದರೆ ಇದು ಟಿಪ್ಪು ಇದ್ದಾಗಲೇ ಮಾಡಿಸಿರೋ ಪೇಂಟಿಂಗ್? ಟಿಪ್ಪು ಇದ್ದಾಗಲೇ ಮಾಡಿಸಿರೋದು ಪೇಂಟಿಂಗ್. ಅವಾಗ ಇಷ್ಟು ಉಳಿದಿದೆ ನೋಡಿ ಅವಾಗ. ಅದಕ್ಕೆ ಹೇಳಿದ್ದು, ಇದು ನೀವು ಕೇಳಿದ್ರಲ್ಲ ಮೇಲ್ಗಡೆ ಈ ರೀತಿ ಯಾಕೆ ಮ್ಯಾಟ್ ಹಾಕಿದ್ದಾರೆ ಅಂದರೆ ಇದೇ ಕಾರಣಕ್ಕೆ. ಬಿಸಿಲಿಗೆ ಎಲ್ಲೂ ಅದು ಶೇಡ್ ಆಗಬಾರ್ದು, ಮಳೆ ಗಾಳಿಗೆ ತೇವಾಂಶ ಕೂಡಿರಬಾರ್ದು ಅನ್ನೋ ಉದ್ದೇಶದಿಂದ ಈ ರೀತಿ ಒಂದು ಮ್ಯಾಟ್ನ ಉಪಯೋಗ ಮಾಡೋದಾಗಿದೆ. ಇಲ್ಲಾಂದರೆ ನಮಗೆ ಇಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. ಮತ್ತು ಹಾಗೆ ನೋಡಿ, ಇದು ಸಂಜೆ ಬಿಸಿಲು ಬರುತ್ತೆ, ಅದು ಎದುರು ಬದುರು ಬಿಸಿಲು ಬರುತ್ತೆ. ಆ ಕಾರಣಕ್ಕೆ ಎಲ್ಲ ಕಡೆಯಿಂದನೂ ಚಳಿ ಮಳೆ ಗಾಳಿಗೆ ಬಿಸಿಲಿಗೆ ಕವರ್ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದೆ. ವೆರಿ ಗುಡ್. ಅಂದರೆ ಸರ್, ಟಿಪ್ಪು ಕಾಲದಲ್ಲೇ, ಟಿಪ್ಪು ಇದ್ದಾಗಲೇ ಈ ಪೇಂಟಿಂಗ್ ಮಾಡಿಸಿರೋದಾದರೆ ಇದನ್ನು ಒಂದು ರೀತಿ ಅಧಿಕೃತ ಚಿತ್ರ ಅಂತ ನಾವು ತೊಗೋಬೋದು. ಯಾಕಂದರೆ ಆತನ ಯುದ್ಧದಲ್ಲಿ ಇದ್ದುದರಿಂದ, ಸೊ ಮತ್ತು ಆತನ ಕಲಾವಿದರುಗಳು ಮಾಡಿರೋದ್ರಿಂದ ವಾರ ಹಿಂಗೆ ನಡೆದಿರಬಹುದು. ಹೌದು, ಅಕ್ಷರಶಃ ಹಿಂಗೆ ನಡೆದಿರೋದು. ಇದು ದಾಖಲೆನೂ ಕೂಡ. ಇದು ಯಾವುದೋ ಕಾಲ್ಪನಿಕವಾಗಿ ವ್ಯಕ್ತಿಗಳಿರ್ಬೋದೇ ಹೊರತು ಘಟನೆ ಕಾಲ್ಪನಿಕ ಅಲ್ಲ. ಓಕೆ, ಇಲ್ಲಿ ಟಿಪ್ಪು ಸುಲ್ತಾನ್ ಒಂದು ಪೇಂಟಿಂಗ್ ತೋರಿಸ್ತೀನಿ ಬನ್ನಿ. ಓಕೆ, ಅಂದರೆ ಅರೇಂಜ್ಮೆಂಟು ಹಾಗೇನೆ ಸುತ್ತಮುತ್ತಲಿನಲ್ಲಿ ಫಿರಂಗಿಗಳ ಬಳಕೆ ನೋಡ್ಬೋದು ನೀವು. ಓಕೆ ಓಕೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಆನೆ ಮೇಲೆ ಕೂತಿರೋಂಥದ್ದು ಟಿಪ್ಪು ಸುಲ್ತಾನು. ಮುಂದ್ಗಡೆ ಮುಖನ ವಿರೂಪಗೊಳಿಸಲಾಗಿದೆ ನೋಡಿ, ಅದು ಮೀರ್ ಸಾದಿಕ್. ಅಂದರೆ ಯಾವಾಗ ಟಿಪ್ಪು ಸತ್ತ ನಂತರ ಯಾರೋ ಸ್ಥಳೀಯರು ಅವನಿಗಾಗದೇ ಇರೋರು ಅದನ್ನು ವಿರೂಪಗೊಳಿಸಿರಬಹುದು. ಹಾಗೆ ಮೇಲ್ಗಡೆ ಹೈದರಾಲಿ ಸೈನ್ಯ ಮುನ್ನಡೆಸ್ತಾ ಇರೋಂಥದ್ದು. ಅವ್ರಿಗೆ 2 ಕೈಗಳಲ್ಲೂ ಒಂದು ಹೂವಿನ ಚಿತ್ರ ಅಲ್ಲಿ ಕಾಣ್ತಾ ಇದೆ. ಅದೊಬ್ಬ ಕಲಾವಿದ ಗೌರವ ಸೂಚಕವಾಗಿ ಅದನ್ನು ತೋರಿಸಿದ್ದಿರ್ಬೋದು. ಯುದ್ಧದಲ್ಲಿ ಯಾರು
ಹೂ ಹಂಗೆ ಇಟ್ಕೊಳ್ಳಲ್ಲ. ಕಲಾವಿದನ ಒಂದು ಗೌರವ ಸಮರ್ಪಣೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಬಂದರೆ ನೀವು ಸ್ನೇಹಿತರೆ, ಇಲ್ಲಿ ಒಂದಷ್ಟು ಬೋರ್ಡ್ಗಳು ಕೂಡ ಹಾಕಿದರೆ ನೀವು ಓದ್ಕೊಂಡು ಅದನ್ನು ಅರ್ಥ ಕೂಡ ಮಾಡ್ಕೋಬೋದು. ದಯವಿಟ್ಟು ಬಂದು ಸುಮ್ಮನೆ ನೋಡ್ಕೊಂಡು ಹೋಗೋ ಬದಲು ಓದ್ಕೊಂಡು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಮನವಿ. ನೋಡಿ, ಇಲ್ಲಿ ಬರೆದಿದ್ದಾರೆ ಇವ್ರು ಸರ್ ಹೇಳ್ತಾ ಇರೋಂಥದ್ದು. ಈ ಗೋಡೆಯ ಕೆಳಪಂಕ್ತಿಯ ಚಿತ್ರಣದಲ್ಲಿ ರಾಜ ಪೋಷಾಕಿನಲ್ಲಿರುವ ಟಿಪ್ಪು ಸುಲ್ತಾನ್ ಅಲಂಕೃತವಾದ ಬಿಳಿ ಕುದುರೆ ಮೇಲೆ ಗುಲಾಬಿ ಹೂವಿನ ಸುವಾಸನೆ, ಅದು ಗುಲಾಬಿ ಅಂತೆ, ರಾಜಧ್ವಜ, ಛತ್ರಿ, ಚಾಮ್ರಾದಿ, ಟಿಪ್ಪು ಸುಲ್ತಾನು ಹಾಗೂ ರಕ್ಷಣಾ ಮಂತ್ರಿ ಮೀರ್ ಸಾದಿಕ್ ನಂತರ ವಿರೂಪಗೊಳಿಸಿದೆ. ಕುದುರೆ ಮೇಲೆ ಯುದ್ಧರಂಗಕ್ಕೆ ದೊರೆಯನ್ನು ಆಹ್ವಾನಿಸಿರುವಂಥ ಮಾಡಲಾಗಿದೆ. ಅಂದರೆ ಮೀರ್ ಸಾದಿಕ್ಕು ಅವರ ಡಿಫೆನ್ಸ್ ಮಿನಿಸ್ಟ್ರು. ಹೌದು, ಮೀರ್ ಸಾದಿಕ್ ಡಿಫೆನ್ಸ್ ಮಿನಿಸ್ಟ್ರು. ಕೈ ಕೊಟ್ಟಿದ್ದೆ ಅವನೇ. ಹೌದು, ಡಿಫೆನ್ಸೇ ಮೇನ್ ಬೇಕಾಗಿದ್ದು. ಆತನಿಗೆ ಬೇರೆ ರೀತಿಯ ಆಮಿಷ ತೋರಿಸಿ ಕೊನೆಗೆ ಆತನ್ನೇ ಹಳ್ಳಕ್ಕೆ ಇಡೋಗ್ತಾರೆ. ನಿಮ್ಗೆ ಅದನ್ನು ನೋಡೋದಿಲ್ಲ, ಅದೇ ಐತಿ ನಮ್ಮ ದೇಶದ ಇತಿಹಾಸವೇ ಎಲ್ಲ ಡಿವೈಡ್ ಆ್ಯಂಡ್ ರೂಲ್. ಒಳಗ್ನವರೇ ಪಿತೂರಿ, ಒಳಗ್ನವರೇ ಪಿತೂರಿ. ಇದು ಅದೇ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಚಿತ್ರ. ಇದು ಯುದ್ಧಕ್ಕೆ ಹೋಗುವ ಮುನ್ನ ಮೆರವಣಿಗೆ ಚಿತ್ರಗಳು. ಇಲ್ಲೂ ನೋಡ್ಬೋದು, ಅಲ್ಲೇ ಮತ್ತು ಅದೇ ಟಿಪ್ಪು ಸುಲ್ತಾನು ಮತ್ತು ಅದೇ ವಿರೂಪ ಆಗಿರುವಂಥ ಮುಖ ನೋಡ್ಬೋದು, ಮೀರ್ ಸಾದಿಕ್. ಓಕೆ, ಮೇಲ್ಗಡೆ ಹೈದರಾಲಿದು ಚಿತ್ರ ಏನು ಕಾಣ್ತಾ ಇದೆ, ಇವೆಲ್ಲ ಯುದ್ಧಕ್ಕೆ ಮುನ್ನ ಹೋಗುವಂಥ ಪೇಂಟಿಂಗ್ಸ್ಗಳು. ಓಕೆ, ಆ ಯುದ್ಧಕ್ಕೆ ಹೋಗ್ತಾ ಇರೋದು. ಓಕೆ, ಮಾರ್ಚ್ ಫಾಸ್ಟ್. ಹೈದರ್ ಅಲಿಯ ದಂಡಯಾತ್ರೆಯ ದೃಶ್ಯ ಇದು, ಬೋರ್ಡ್ ಹಾಕಿದ್ದಾರೆ ಇಲ್ಲಿ. ದ ವಾರ್ ಪ್ರೊಸೆಷನ್ ಆಫ್ ಹೈದರ್ ಅಲಿ. ಸೂಪರ್ ಸರ್. ನೋಡಿ, ಈ ಪೇಂಟಿಂಗ್ ಇದು ಇರಲಿಲ್ಲ, ಮಾಡ್ತಿರ್ಲಿಲ್ಲ ಅಂದಿದ್ರೆ ಗೊತ್ತಾಗ್ತಾ ಎಷ್ಟೋ ಡೀಟೇಲ್ ಗೊತ್ತಾಗ್ತಿರ್ಲಿಲ್ಲ ಸರ್. ಇದೆಲ್ಲವೂ ಕೂಡ ಬಣ್ಣ ಬಣ್ಣದ ಹೂವಿನ ಏನು ಚಿತ್ರಗಳು ಕಾಣ್ತಾ ಇದೆ, ಗಿಡಗಳದ್ದು, ಇದು ಕೂಡ ಟಿಪ್ಪು ಸುಲ್ತಾನ ಆದೇಶದ ಮೇರೆಗೆ ಎಲ್ಲ ಕಡೆಯೂ ಇರಲಿ ಅನ್ನೋ ಉದ್ದೇಶದಿಂದನೇ ಮಾಡಿಸಿರೋದು. ಇದು ಕೂಡ 2010 ರೀಪೇಂಟಿಂಗ್ ಮಾಡ್ತಾರೆ. ಯಾಕಂದರೆ ನಾವು ಕಣ್ಣಲ್ಲಿ ನೋಡಿದ್ದೀವಿ, 15 ವರ್ಷದ ಕೆಳಗಡೆ ನೋಡಿದ್ವಿ. ಈಗ ನಿಮ್ಮ ಕಣ್ಣು ಮುಂದೆ ಮಾಡ್ತಾ ಇರೋದು ನೋಡ್ಬೋದು. ಅದಕ್ಕೇನೋ ಒಂದು ಮೆಥಡಾಲಜಿ ಇದೆ. ಹೌದು, ಅಂದರೆ ನಿಮಗೆ ಕೆಮಿಕಲ್ ಬಳಸ್ತೇನೆ ಸ್ವಾಭಾವಿಕವಾಗಿರೋಂಥ ಬಣ್ಣಗಳನ್ನೇ ಬಳಸಿ ಮಾಡ್ತಾರಂಥ ಪೇಂಟಿಂಗ್ಸ್. ಇದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಕಡೆಯಿಂದ ನಡೀತಾ ಇರೋ ಕೆಲಸಗಳೆಲ್ಲ. ವೆರಿ ಗುಡ್. ಅಂದರೆ ಇದೆಲ್ಲ ಟಿಪ್ಪು ಕಾಲದಲ್ಲೇ ಮಾಡಿಸ್ಕೊಂಡಿರೋದಪ್ಪ. ಸರ್, ನಮ್ಮ ದೇಶದಲ್ಲಿ ಆರ್ಕಿಯಾಲಜಿ ಅವರು ಏನು ಕಾಪಾಡ್ಕೊ ಬಂದಿದ್ದಾರೆ, ಭಾಳ ಸುಸ್ಥಿತಿಯಲ್ಲಿದೆ. ನಮ್ಮ ಶ್ರೀರಂಗಪಟ್ಟಣದ ಒಂದು ದರ್ಯಾದೌಲತ್ ಆಗ್ಬೋದು, ರಂಗನಾಥದ ದೇವಸ್ಥಾನವೂ ಕೂಡ ಅವರ ಒಂದು ಸೂಪರ್ ದಿನವೇ ಬರುತ್ತೆ. ಭಾಳಷ್ಟು ಒಳ್ಳೊಳ್ಳೆ ಮೇಂಟೆನೆನ್ಸ್ಗಳು ಅವ್ರ ಕಡೆಯಿಂದ ನಡೀತಾ ಇದ್ದಾವೆ. ನೀವು ನೋಡ್ತಾ ಇದ್ದಾರೆ ಎಷ್ಟು ನೀಟಾಗಿ ಇದೆ ಅನ್ನೋದು. ಎಸ್, ಆ್ಯಕ್ಚುಲಿ ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಭಾರತೀಯ ಪುರಾತತ್ವ ಇಲಾಖೆಗೆ ನಾವು ಧನ್ಯವಾದ ಹೇಳಬೇಕು. ಯಾಕಂದರೆ ಸ್ವತಂತ್ರ ನಂತರ ಎಷ್ಟು ಒಳ್ಳೊಳ್ಳೆ ಮಾನ್ಯುಮೆಂಟ್ಸ್ ನೋಡಿಸಿದ್ದಾರೆ. ಆ್ಯಕ್ಚುಲಿ ASI ಕೂಡ ಸ್ಥಾಪನೆ ಆಗಿರೋದು ಬ್ರಿಟಿಷ್ ಕಾಲದಲ್ಲಿ, ಆ ಸಮಯದಲ್ಲಿ ಆಗಿರೋದು. ನಂತರ ಸ್ವತಂತ್ರ ನಂತರ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಎಲ್ಲ ಅಧಿಕಾರಿಗಳಿಗೂ ಧನ್ಯವಾದ. ಇದು ಟಿಪ್ಪು ಸುಲ್ತಾನ್ ಉಪಯೋಗಿಸಿದಂಥ ಪೀಠೋಪಕರಣಗಳು ಇಲ್ಲೇ ಬೋರ್ಡ್ ಹಾಕಿದ್ದಾರೆ. ಇದು ಭಾಳ ಹೈಟ್ ಇಲ್ಲ, ನೋಡ್ಬೋದು. ಅಂದರೆ ಸುಖವಾಗಿ ಕೂತ್ಕೊಳ್ಳುವಂಥ ಆಸನದ ವ್ಯವಸ್ಥೆ ನೋಡ್ಬೋದು. ಅಲ್ಲಿ ಕೆಳಗಡೆ ನೋಡಿ, ಅದು ಒಂದು ಮೇಜಿನ ಕೆಳಭಾಗದಲ್ಲಿ ಅದು ಒಂದು ಹುಲಿ ಅಥವಾ ಸಿಂಹದ ಒಂದು ಕಾದದಾಗಿ ಕಾಣಿಸುತ್ತೆ, ಅದು ಪಂಜಾಗಳು. ಈ ಮೇಲ್ಗಡೆ ಕೂಡ ನೀವು ಕಾರ್ಪೆಟ್ ರೀತಿಯಾಗಿ ಒಂದು ಇದನ್ನು ನೋಡ್ಬೋದು ನೀವು. ಚಿತ್ರ ಪೇಂಟಿಂಗು ಅದು ಕೂಡ ಪೇಪರ್ನಲ್ಲೇ ಮಾಡಿರುವಂಥದ್ದು. ಓಕೆ, ಇದೆಲ್ಲವೂ ಹಲಗೆಯನ್ನು ಬಳಸಿ ಹಲಗೆ ಮೇಲೆ ಪೇಂಟಿಂಗ್ ಮಾಡಿ, ಪೇಪರ್ ಹಾಕಿ ಅದ್ರ ಮೇಲೆ ಪೇಸ್ಟ್ ಮಾಡಿರುವಂಥದ್ದು. ಇದೆಲ್ಲ ಒಂದು ಹಲಗೆ, ಅದ್ರ ಮೇಲೆ ಪೇಪರ್ ಹಚ್ಚೋದು, ಪೇಪರ್ ಹಚ್ಚಿ ಆನಂತರ ಪೇಂಟಿಂಗ್ ಮಾಡೋದು. ಇದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಇದೆ. ಅದೇ ಬೆಂಗಳೂರು ಚಾಮರಾಜಪೇಟೆ ಅರಮನೆ, ಇದು ಬೇಸಿಗೆ ಅರಮನೆ. ಎರಡು ಸಿಮಿಲರಿ ಹಂಗೆ ಇದೆ. ಈ ಕಡೆ ಅವರು ಪರ್ಸ್ನಲ್ಸ್ಗಳು ಮೀಟಿಂಗ್ ಮಾಡ್ತಾಯಿದ್ರು ಅಂತ ಒಂದು ಮಾತಿದೆ. ಆ ಕಡೆ ಪಬ್ಲಿಕ್, ಅಂದರೆ ಬೇರೆ ಇನ್ಯಾರ ಮಹಾರಾಜರನ್ನ ಅರಮನೆಯಲ್ಲಿಲ್ಲದೆ ಇಲ್ಲಿದ್ದಾಗ ಬಂದು ಭೇಟಿ ಮಾಡೋ ವ್ಯವಸ್ಥೆ ಇತ್ತು ಆಗಿನ ಕಾಲದಲ್ಲಿ. ಇವೆಲ್ಲವೂ ಕೂಡ ಓಪನ್ ಆಗೇ ಇತ್ತು. ಈಗ ಇದು ಅಂದರೆ ಹೇಳಿದ್ನಲ್ಲ, ಪೇಂಟಿಂಗ್ ಕಾಪಾಡೋಕ್ಕೋಸ್ಕರ ಅಥವಾ ಬಿಸಿಲು, ಮಳೆ, ಗಾಳಿ, ಚಳಿ ಇದರಿಂದ ಕಾಪಾಡೋಕ್ಕೋಸ್ಕರ ಇದನ್ನು ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ. ಅಷ್ಟೇ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.